ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು ಎಲ್ಲ ಸಮಾಜದವರು ಚೆನ್ನಾಗಿರ್ಬೇಕು, ನಂದೇನು ಅದರಲ್ಲೇ ಎರಡನೇ ಮಾತಿಲ್ಲ. ಅವರು ಎಲ್ಲರೂ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳಿಬೇಕು. ಪ್ರೊಫೆಸರ್ ಆಗ್ತಾರೋ, ಸರ್ಕಾರಿ ಉದ್ಯೋಗಸ್ಥರಾಗ್ತಾರೋ, ಸಮಾಜ ಸೇವೆ ಮಾಡ್ತಾರೋ, ಏನಾಗ್ತಾರೋ ಗೊತ್ತಿಲ್ಲ. ಏನಾದರಾಗಿ ಮೊದಲು ಮಾನವರಾಗಿ. ಯಾಕೆಂದ್ರೆ ಈಗಿನ ಪ್ರಸ್ತುತ ಸ್ಥಿತಿಯಲ್ಲಿ ಡಾಕ್ಟರ್ ಆಗಿ ಫಾರಿನ್ ಅಲ್ಲಿ ಇರ್ತಾರೆ, ಇಂಜಿನಿಯರ್ ಆಗಿ ಫಾರಿನ್ ಇರ್ತಾರೆ, ಅವ್ರ ತಂದೆ ತಾಯಿಗೋರ್ಗೂ ನಾವು ನೋಡಕ್ಕಾಗ್ತಿಲ್ಲ. ಹಾಗಾಗಿ ನೀವೇನಾದ್ರೂ ಆಗಿ ಮೊದಲು ಮಾನವರಾಗಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಸೇರಿಸುವಂತ ಮನಸ್ಥಿತಿಗೆ ತಲುಪಬೇಡಿ. ಅವ್ರು ಯಾಕೆಂದ್ರೆ ನಿಮಗೋಸ್ಕರ ಲಾಲ್ಸಿ ಪಾಲ್ಸಿ 20 ವರ್ಷ 25 ವರ್ಷ ನಿಮ್ಮ ಇದನ್ನ ಕನಸನ್ನ ಅವ್ರ ಕನಸನ್ನೇ ತ್ಯಾಗ ಮಾಡಿರ್ತಾರೆ. ಹಾಗಾಗಿ ಇದೊಂದು ಕಿವಿ ಮಾತನ್ನ ನಾನು ಅವ್ರಿಗೆ ಹೇಳಿ, ಶೈಕ್ಷಣಿಕವಾಗಿ ಸಮಾಜನ ಕಟ್ಟೋದ್ರ ಜೊತೆಗೆ ಅವ್ರಿಗೆ ಪ್ರೋತ್ಸಾಹನ ಕೊಡ್ತಿದ್ರೆ ಬಹಳಷ್ಟು ಜನ ಅವಿದ್ಯಾವಂತರಾಗಿ ಉಳಿಬೇಕಾಗ್ತಿತ್ತು. ಅದರಿಂದ ಇವತ್ತು ವೀರಶೈವ ಸಮಾಜ ಅಂದಿನಿಂದ ಇಂದಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೂ ಇವತ್ತು ಅದನ್ನ ಸದೃಢವಾಗಿ ಕಟ್ಟಿ ಸಮಾಜದಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ ಬಹಳಷ್ಟು ಪ್ರೋತ್ಸಾಹನ ಕೊಡ್ತಾ ಬಂದಿದ್ದಾರೆ. ಅದಕ್ಕೋಸ್ಕರ ನಮ್ಮ ಸಮಾಜ ಅಷ್ಟೇ ಅಲ್ಲ, ಎಲ್ಲ ಸಮಾಜನೂ ಅವರವರ ಜವಾಬ್ದಾರಿ ಮರೆತು ದುಡ್ದಾಗ ಮಾತ್ರ ಮಾನವ ಸಮಾಜ ಸದೃಢವಾಗಿ ಬೆಳೀತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಸ್ವಾಮಿಯವರು ಈ ಸಂಘವನ್ನ ಕಟ್ಟಿ ಮತ್ತೆ ಪದಾಧಿಕಾರಿಗಳನ್ನ ಜೊತೆಯಲ್ಲಿ ಇಟ್ಕೊಂಡು ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಇವತ್ತು ಅಂಥ ಮಕ್ಕಳು ಇವತ್ತು ಏನು ನಿಮ್ಮನ್ನ ಗುರುತಿಸಿ ಗೌರವಿಸ್ತಾ ಇದ್ದಾರೆ, ನಿಮ್ಮ ಮುಂದಿನ ಭವಿಷ್ಯದಲ್ಲಿ ರೂಪಿಸ್ತದೆ. ಸೊ ಅದರ ಒಳಗೆ ನೀವು ವಿದ್ಯಾವಂತರಾಗಿ ಯಾವತ್ತೂ ಸಮಾಜವನ್ನು ಮರಿಬಾರ್ದು. ಮತ್ತೆ ಪೋಷಕರು ಅಷ್ಟೇ, ಅವ್ರಿಗೆ ಪ್ರೋತ್ಸಾಹನ ಕೊಡಬೇಕು. ಕೊಟ್ಟಾಗ ಮಾತ್ರ ಅದೆಲ್ಲ ಸಮಾಜದಲ್ಲಿ ಆರ್ಥಿಕವಾಗಿ ಬೆಳೀತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತಕ್ಕಂಥ ಮಾತನ್ನ ಸಂದರ್ಭ ಹೇಳ್ತಾ, ಮತ್ತೆ ಹಿರಿಯರನ್ನ ಗುರುತಿಸಿ ತಮ್ಮ ಬಗ್ಗೆ ಕನಸಿನ ಗೋಪುರವನ್ನೇ ಕಟ್ಕೊಂಡಿರ್ತಾರೆ. ನನ್ನ ಮಗ ಅದಾಗಬೇಕು, ನನ್ನ ಮಗ ಹಿಂಗಾಗಬೇಕು, ಬೇರೆಯವ್ರು ನೋಡ್ಬಿಟ್ಟು ಅದಕ್ಕೆ ಹೋಲಿಕೆ ಮಾಡ್ಕೊಂತಾರೆ, ನನ್ನ ಮಗ ಆ ಥರ ಆಗ್ಬೇಕು ಅಂತ. ಆ ಕನಸಿನ ಗೋಪುರಕ್ಕೆ ನೀವೇನ್ ಪ್ರತಿಭಾನ್ವಿತ ಮಕ್ಕಳಿದ್ರೆ ನೀವು ಅದಕ್ಕೆ ಕಳಸ ಪ್ರಯಾಣ ಆಗಬೇಕು ಹೊರತು ಆ ಮನಸ್ಸನ್ನ ಕೆಡಿಸುವಂತ ಯಾವುದೇ ದುಶ್ಚಟಗಳಿಗೆ ಬಲಿಯಾಗಬೇಡಿ ದಯಮಾಡಿ. ಯಾಕಂದ್ರೆ ಈಗ ಒಂದು ಮೊಬೈಲ್ ಏಣ ಅಂತ ಹೇಳ್ಬಿಟ್ಟು ಯಾರು ನೋಡ್ರು ಒಬ್ಬರ ಮಕ್ಕಳು ನೋಡ್ತಾ ಇಲ್ಲ. 4 ಜನ ಕೂತಿದ್ರೆ ಬರೀ ಮೊಬೈಲಲ್ಲೇ ಇರ್ತಾರೆ. ಈಗ ಏನಾರ ಮಾತಾಡಬೇಕು ಮುಖನೇ ಇರ್ತಲ್ಲ, ಹಂಗೆ ಮೊಬೈಲ್ ನೋಡ್ಕೊಂಡೇ ಮಾತಾಡ್ತಾ ಇರ್ತಾರೆ. ಅದಕ್ಕೆ ಮೊಬೈಲ್ ಒಂದು ಸಾಧನ ಅಷ್ಟೇ, ಅದು ಒಂದು ಪಾರ್ಟ್ ಆಫ್ ಅವರ್ ಲೈಫ್, ಬಟ್ ನಾಟ್ ಲೈಫ್. ಅದು ಜೀವನ ಅಲ್ಲ. ಹಾಗಾಗಿ ಮೊಬೈಲ್ನ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಸೀಮಿತ. ಅಂತ ಸಂದರ್ಭದಲ್ಲಿ ವೀರಶೈವ ಧರ್ಮದ ಪೀಠ ಮಠಗಳಾಗಲಿ, ಸಾರ್ವಜನಿಕ ಸಂಸ್ಥೆಗಳಾಗಲಿ ಶೈಕ್ಷಣಿಕ ಕ್ಷೇತ್ರಕ್ಕೆ ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. ಅಂದು ಮಠ ಮಂದಿರಗಳು ಸಾಮರಸ್ಯದ ಭಾವನೆಗಳನ್ನು ಬೆಳೆಸಿಕೊಳ್ಳುವಂಥ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ತತ್ವ ಸಿದ್ಧಾಂತ, ಬಸವಾದಿ ಶಿವಶರಣರ ಸಾಮಾಜಿಕ ಚಿಂತನೆಗಳನ್ನು ಸಮನ್ವಯಗೊಳಿಸಿಕೊಂಡು ನಾವೆಲ್ಲ ನಡೆದದ್ದಾದರೆ ಅದರಿಂದ ಉತ್ತಮವಾದಂಥ ಪರಿಣಾಮ ಕಾಣಲಿಕ್ಕೆ ಸಾಧ್ಯವಾದೀತು ಅನ್ನೋದನ್ನು ಹೇಳಲಿಕ್ಕೆ ಮರೆಯೋದಿಲ್ಲ. ನಮ್ಮ ಸಮಾಜದ ಜನ ನಡೆದು ಹೋದಂಥ ತಪ್ಪುಗಳನ್ನು ಸರಿಪಡಿಸಿಕೊಂಡು ಗಟ್ಟಿಯಾದಂಥ ಹೆಜ್ಜೆಯನ್ನು ಇಡಲಿಕ್ಕೆ ಇವತ್ತು ಕೂಡ ಕೆಲವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇಲ್ಲ. ಈ ಸಮಾಜದಲ್ಲಿ ಒಗ್ಗಟ್ಟು ಇಲ್ಲದ ಕಾರಣ ಇವತ್ತು ರಾಜ್ಯದಲ್ಲಿ ಏನೇನು ನಡೀತಾ ಇದೆ ಅನ್ನುವಂಥ ವಿದ್ಯಮಾನ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವುದಾಗಿದೆ. ವೀರಶೈವ ಲಿಂಗಾಯತ ಸಮುದಾಯ ಇದರಲ್ಲಿ ಬರುವಂಥ ಎಲ್ಲ ಒಳಪಂಗಡಗಳು ಒಂದಾಗಿ ಚೆಂದಾಗಿ ಮೂಲ ವಾಹಿನಿಯಲ್ಲಿ ಕೆಲಸ ಮಾಡಿದ್ದಾದರೆ ಆ ಶಕ್ತಿಯನ್ನು ತಡೆಗಟ್ಟುವಂಥ ಪರ್ಯಾಯ ಶಕ್ತಿ ಇನ್ನೊಂದು ಯಾವುದೂ ಕೂಡ ಇರಲಾರದು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಇವತ್ತು ಹೆತ್ತ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸ್ತಾ ಇದ್ದೀರಿ, ಕೊಡಿಸ್ರಿ. ಆದರೆ ಆ ಶಿಕ್ಷಣದ ಜೊತೆಗೆ ಒಂದಿಷ್ಟಾದರೂ
ಸಂಸ್ಕಾರಗಳನ್ನು, ನಮ್ಮ ಸಂಸ್ಕೃತಿಯನ್ನು ಕಲಿಸಿಕೊಡೋದನ್ನು ಮಾತ್ರ ಯಾರೂ ಕೂಡ ಮರೆಯಬಾರದು. ಶಂಭು ಬಿರಾದರ್ ಅವರು ಒಂದು ಮಾತು ಹೇಳ್ತಾರೆ, ನಾವು ಎಳೆಯರು, ನಾವು ಗೆಳೆಯರು, ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸದು ಸುಂದರ. ಬಹುಶಃ ಬೆಳೆಯುವಂಥ ಯುವ ಜನಾಂಗ ದೇಶದ ಆಶಾಕಿರಣ. ಬೆಳೆಯುವಂಥ ಯುವ ಜನಾಂಗದಲ್ಲಿ ಸದ್ಭಾವನೆಗಳನ್ನು, ಸಂಸ್ಕೃತಿಯನ್ನು ನಾವು ಬೆಳೆಸಿಕೊಂಡು ಬಂದರೆ ಈ ನಾಡಿನ ಅಮೂಲ್ಯ ಆಸ್ತಿಯವರ ಆಗ್ತಾರೆ. ಮಕ್ಕಳಿಗಾಗಿ ಆಸ್ತಿ ಅಂತಸ್ತುಗಳನ್ನು